ಒಂದು ಬಾರಿ ನನ್ನನ್ನು ಜಂಗಲ್ ಲಾಡ್ಜಸ್ ರೆಸಾರ್ಟ್ಗೆ ಹೋಗಿದ್ದು ಬರೋಣ ಅಲ್ಲಿ ಒಂದು ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರ ಕಾರ್ನಲ್ಲಿ ನಾನು ಕುಳಿತಿದ್ದೆ. ಪಿರಿಯಾಪಟ್ಟಣ ಹತ್ರ ಬಂದಾಗ ಏನು ಸುಬ್ರಹ್ಮಣ್ಯ ಜನ ಅಂತ ಕೇಳಿದ್ರು. ಸಂತೆ ನಡೀತಾ ಇದ್ದೆ ಅಂತ ಹೇಳಿದೆ. ಸಂತೆ ಹತ್ರ ನಿಲ್ಲಿಸು, ಭಾಳ ದಿನ ಆಯಿತು ಅಂತ ಹೇಳೋರು. ಸಂತೆ ಹತ್ರ ಕಾರು ನಿಲ್ಲಿಸ್ತೋ. ಸಂತೆ ಹತ್ರ ಕಾರು ನಿಲ್ಲಿಸಿದಾಗ ಗಂಡು ಬೇರುಂಡ ಇರೋ ಒಂದು ಕಾರು ನಿಂತ ತಕ್ಷಣ ಆ ಸಂತೆಯಲ್ಲಿ ಇರೋಂಥ ಜನ ಈ ಕಡೆ ನೋಡೋಕ್ಕೆ ಶುರು ಮಾಡಿದ್ರು. ಮಹಾರಾಜು ಕಾರು ಬಂತು ಅಂತ. ಅಲ್ಲಿ ಕಿತ್ತಳೆ ಹಣ್ಣು ಮಾಡ್ತಾಯಿದ್ದ ಒಬ್ಬರು ಹೆಣ್ಮಗಳು ಮಹಾರಾಜು ಕಾರು ನೋಡ್ತಿದ್ದಂಗೆ ದಿಗ್ಭ್ರಾಂತಳಾಗಿ, ಅವಳಿಗೆ ಅದು ಸಂತೆ, ಸುತ್ತ ಜನ ಸೇರಿದ್ದಾರೆ ಅನ್ನೋ ಅರಿವಿಲ್ಲದೆ ಪಾಪ ಅವಳಿಗೆ ಭಕ್ತಿ ಎಷ್ಟಿತ್ತು ಆ ಜನಗಳಲ್ಲಿ ಅಂದರೆ, ಅವಳು ತನ್ನ ಸೀರೆಯನ್ನು ಬಿಚ್ಚಿ ಮಾಸ್ವಾಮಿ ಕಾಲು ಭೂಮಿಗೆ ಇಡಬೇಡಿ, ನಾವು ನಡ ಹಾಸಬೇಕು ಅಂಥೇಳಿ ನಡನ ಹಾಸಿ ಇದ್ರ ಮೇಲೆ ಈಗ ಕಾಲಿಡಿ ಅಂತೇಳಿ 2 ಕೈಗಳನ್ನು ತನ್ನ ಶರೀರಕ್ಕೆ ಅಡ್ಡ ಇಟ್ಕೊಂಡು ನಿಂತ್ಕೊಂಡು ನನಗೆ ಮೈಯೆಲ್ಲ ರೋಮಾಂಚನ ಆಗೋಯಿತು. ಒಂದು ಕ್ಷಣ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಮಹಾರಾಜು ಕೆಳಗಿಳಿದವರೇ ಸುತ್ತ ನೋಡಿ ಪುನಃ ಹೊರಡೋಣ ಸುಬ್ರಹ್ಮಣ್ಯ ಅಂತ ನಾನು ಸೀರೆಯನ್ನು ತೆಗೆದು ಆ ಎಮ್ಮಗೆ ಕೊಟ್ಟು ತೊಗೊಳಮ್ಮ ಉಟ್ಕೋ. ಮಹಾರಾಜನ ಹಾಗೆ ನೆಲಕ್ಕೆ ಇಳಿಸೋದು ಉಂಟಾ ಸ್ವಾಮಿ, ಅವ್ರು ಕಾಲು ಎಳ್ಬಿಟ್ರೆ ನಮ್ಗೆ ಒಳ್ಳೇದಾಗುತ್ತಾ ಅಂತ ಅವಳು ಅವತ್ತಿನ ದಿನ ಹೇಳಿದ್ಲು. ಇವತ್ತಿಗೂ ನನಗೆ ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗ್ತದೆ. ಈ ಥರ ಹಲವಾರು ನಿದರ್ಶನಗಳನ್ನು ನಾನು ಅವ್ರ ಜೊತೆ ನೋಡಿದ್ದೀನಿ, ಅವ್ರ ಜೊತೆ ಕಾಲ ಕಳೆದಿದ್ದೀನಿ.